महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। कृपनिधे सर्वसङ्कल्पसिद्धिप्रदायकाय अगणित गुणशील तत्त्वप्रदर्शकाय मध्वमता सिद्धान्त प्रवर्धनाय परमगुरु श्री गुरु राघवेन्द्राय नमः। जय जय जगत्त्राण जगदೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ। ಭವಮೋಚಕ ಭಗವತ ಶಾಸ್ತ್ರವಾ ಭವಮೋಚಕ ಭಗವತ ಶಾಸ್ತ್ರವಾ ಭವಮೋಚಕ ಭಗವತ ಶಾಸ್ತ್ರವಾ ಅವನೀಶಗೆ ಪೇಳ್ದವನೇನಲ್ಲವೇ ಶಿವನೇ ಶಿವನೇ ಹರನೇ ಶಂಕರನೇ ಶಿವನೇ ನಾನಿನ್ನ ಸೇವಕನಯ್ಯ ಹರನೇ ನಾನಿನ್ನ ಸೇವಕನಯ್ಯ ಶಂಭೋ ಸ್ವಯಂಭೂ ಸಂಭವ ನಂಬಿದ ಕಾಯೋ ಜಂಭಾರಿನುತ ಅಭವ ಜಂಭಾರಿನುತ ಅಭವ ಅಂಬರಪುರಹರ ಸಾಂಬ ತ್ರ್ಯಂಬಕ ಶಂಬರಾರಿ ರಿಪು ಗಂಭೀರ ಕರುಣೆ ಶಂಭೋ ಸ್ವಯಂಭೂ ಸಂಭವ ನಂಬಿದ ಕಾಯೋ ಜಂಭಾರಿನುತ ಅಭವ ಜಂಭಾರಿನುತ ಅಭವ ಹಸಿತ ಭೂಷಿತ ಶರೀರ ಭಕ್ತರುದ್ಧಾರ ವಿಷಕಂಠ ದುರಿತ ಹರ ಹಸಿತ ಭೂಷಿತ ಶರೀರ ಭಕ್ತರುದ್ಧಾರ ವಿಷಕಂಠ ದುರಿತ ಹರ ಪಶುಪತಿ ಫಣಿಪಹಾರ ಪಾವನಕಾರ ತ್ರಿಶೂಲ ಡಮರುಗಧರ ನಸಲನಯನ ವಿಕಸಿತಾಂಬುಜಮುಖ ಶಶಿಧರ ಮತ ರಕ್ಕಸ ಮದ ಮರ್ದನ ಘಸಣೆಗೊಳಿಪ ತಾಮಸವ ಕಳೆದು ಮಾನಸದಲ್ಲಿ ರಂಗನ ಬಿಸಜ ಪದವ ತೋರು ಶಂಭೋ ಸ್ವಯಂಭೂ ಸಂಭವ ನಂಬಿದ ಕಾಯೋ ಜಂಭಾರಿನುತ ಅಭವ ಜಂಭಾರಿನುತ ಅಭವ ರಜತ ಪರ್ವತ ನಿವಾಸ
ನಿರ್ಮಲ ಭಾಸ ಗಜ ದೈತ್ಯ ನಾಶ ಗಿರೀಶ ರಜತ ಪರ್ವತ ನಿವಾಸ ನಿರ್ಮಲ ಭಾಸ ಗಜ ದೈತ್ಯ ನಾಶ ಗಿರೀಶ ಸುಜನರ ಮನೋವಿಲಾಸ ವ್ಯೋಮಕೇಶ ತ್ರಿಜಗದಲ್ಲಣ ಗೌರೀಶ ಅಜಸುತನಧ್ವರ ಭಜನೆಯ ಕೆಡಿಸಿದೆ ಅಜಗರ ಮಂದಿರ ಗಜಮುಖ ಜನಕನೆ ಗಜಗಮನ ಮುನಿತನು ಜನಕಾಯ್ತನೆ ವೃಜ ಮುನಿ ವಂದಿತ ಭಜಿಸುವೆ ನಿನ್ನನು ಶಂಭೋ ಸ್ವಯಂಭೂ ಸಂಭವ ನಂಬಿದೆ ಕಾಯೋ ಜಂಭಾರಿನುತ ಅಭವ ಜಂಭಾರಿನುತ ಅಭವ ಮಧುರಾಪುರಿ ನಿಲಯ ಮೃತ್ಯುಂಜಯ ಸದಮಲ ಸುಮನಗೆಯ ಮಧುರಾಪುರಿ ನಿಲಯ ಮೃತ್ಯುಂಜಯ ಸದಮಲ ಸುಮನಗೆಯ ಸದಾ ನಮಿ ಪರ ಹೃದಯದೊಳಗುಳ್ಳ ಭಯ ಸದಯುತ್ತ ಕೊಡು ಅಭಯ ಸದಾಶಿವ ಜಾಹ್ನವಿ ಧರ ಕೃತಮಾಲಾ ನದಿ ತೀರ ದಿವಾಸವಾಗಿಪ್ಪ ಸೌಂದರ್ಯ ಮಧುಪುರಿ ವಿಜಯ ವಿಠಲನ ಪಾದಕ್ಕೆ ಮಧುಪ ನಿಲಿಪ ಪಂಚವದನ ಕೈಲಾಸದ ಶಂಭೋ ಸ್ವಯಂಭೂ ಸಂಭವ ನಂಬಿದೆ ಕಾಯೋ ಜಂಭಾರಿನುತ ಅಭವ ಜಂಭಾರಿನುತ ಅಭವ ಅಂಬರಪುರ ಹರ ಸಂಬ ತ್ರಿಯಂಬಕ ಶಂಬರಾರಿ ರಿಪು ಗಂಭೀರ ಕರುಣಿ ಶಂಭೋ ಸ್ವಯಂಭೂ ಸಂಭವ ನಂಬಿದೆ ಕಾಯೋ ಜಂಭಾರಿನುತ ಅಭವ ಜಂಭಾರಿನುತ ಅಭವ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಗಿರೀಶ ಮಹೇಶ ಉಮೇಶ ಜಯ ವಿಶ್ವೇಶ್ವರನೇ ಶೂಲಿಕ ಪರ್ಥಿ ತ್ರಿನೇತ್ರ ತ್ರಿಯಂಬಕ ಜಯ ಮೃತ್ಯುಂಜಯನೇ ಈಶ ಗಿರೀಶ ಮಹೇಶ ಉಮೇಶ ಜಯ ವಿಶ್ವೇಶ್ವರನೇ ಶೂಲಿಕ ಪರ್ಥಿ ತ್ರಿನೇತ್ರ ತ್ರಿಯಂಬಕ ಜಯ ಮೃತ್ಯುಂಜಯನೇ ಜಯ ಮೃತ್ಯುಂಜಯನೇ ಭಕುತಿಗೆ ಬೇಗನೆ ಬುಲಿಯುವ ದೇವನೇ ಜಯ ತ್ರಿಪುರಾಂತಕನೇ ಬೇಡಿದ ವರಗಳ ಆ ಕ್ಷಣ ನೀಡುವ ಸಾಂಬ ಸದಾಶಿವನೇ
ಪ್ರಕೃತಿಗೆ ಬೇಗನೆ ಒಲಿಯುವ ದೇವನೆ ಜಯ ತ್ರಿಪುರಾಂತಕನೇ. ಬೇಡಿದ ವರಗಳ ಆಕ್ಷಣ ನೀಡುವ ಸಾಂಬ ಸದಾಶಿವನೇ. ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ, ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ. ಋಷಿಗಳ ಹೃದಯದಿ ಮನೆಯನ್ನು ಮಾಡಿದ ತ್ರಿಭುವನ ಪಾಲಕನೇ. ಲೋಕವ ರಕ್ಷಿಸಿ ವಿಷವನೆ ಕುಡಿದ ಕರುಣಾಸಾಗರನೇ. ಋಷಿಗಳ ಹೃದಯದಿ ಮನೆಯನ್ನು ಮಾಡಿದ ತ್ರಿಭುವನ ಪಾಲಕನೇ. ಲೋಕವ ರಕ್ಷಿಸಿ ವಿಷವನೆ ಕುಡಿದ ಕರುಣಾಸಾಗರನೇ. ಕರುಣಾಸಾಗರನೇ. ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರನೇ. ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ. ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ, ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ. ಶಶಿಧರನೇ, ಹರನೇ, ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ತ್ರಿಶಾಖೈಃ ಬಿಲ್ವಪತ್ರೈಶ್ಚ अच्छिद्रैः कोमलैः शुभैः तव पूजां करिष्यामि एकबिल्वं शिवार्पणम्. कोटिकन्या महादानं तिलपर्वतकोटयः काञ्चनं शैलदानेन एकबिल्वं शिवार्पणम्. काशीक्षेत्रनिवासं च कालभैरवदर्शनं प्रयागे माधवं दृष्ट्वा एकबिल्वं शिवार्पणम्. इन्दुवारे व्रतं स्थित्वा निराहारो महेश्वर नक्तं हौष्यामि देवेश एकबिल्वं शिवार्पणम्. रामलिङ्गप्रतिष्ठा च वैवाहिककृतं तथा तटाकादि च सन्तानम् एकबिल्वं शिवार्पणम्. अखण्डबिल्वपत्रं च आयुतं शिवपूजनं कृतं नाम सहस्रेण एकबिल्वं शिवार्पणम्. उमया सह देवेश नन्दिवाहनमेव च भस्मलेपनः सर्वाङ्गम् एकबिल्वं शिवार्पणम्. सालग्रामेषु विप्राणां तटाकं दशकूपयोः यज्ञकोटिसहस्रस्य एकबिल्वं शिवार्पणम्. दन्तिकोटिसहस्रेषु अश्वमेधशतक्रतौ कोटिकन्या महादानम् एकबिल्वं शिवार्पणम्. बिल्वानां दर्शनं पुण्यं स्पर्शनं पापनाशनम् अघोरपापसंहारम् एकबिल्वं शिवार्पणम्. सहस्रवेदपाठेषु ब्रह्मस्थापनमुच्यते अनेकव्रतकोटीनाम् एकबिल्वं शिवार्पणम्. अन्नदानसहस्रेषु सहस्रोपनयनं तथा अनेकजन्मपापानि एकबिल्वं शिवार्पणम्. बिल्वाष्टकमिदं पुण्यं यः पठेत् शिवसन्निधौ शिवलोकमवाप्नोति एकबिल्वं शिवार्पणम्. श्रीगुरुभ्यो नमः. हरिः ओम्. गणानां त्वा गणपतिं हवामहे कविं कवीनामुपमश्रवस्तमम्. ज्येष्ठराजं ब्रह्मणां ब्रह्मणस्पत आनः शृण्वन्नोतिभिः सेदसादनम्. ॐ नमो भगवते रुद्राय
नमस्ते रुद्रमन्यव उतोत इषवे नमः नमस्ते अस्तु धन्वने बाहुभ्यामुत ते नमः यात इषः शिवतमा शिवं बभूव ते धनुः शिवाशरव्यायातवतया नो रुद्रमृडया या ते रुद्रशिवा तनूरघोरा पापकाशिनी त्वया नस्तनुभाषन्तमया गिरिशन्ताभिचाकशीः या विशृङ्गिरिशन्तहस्ते बिभर्ष्यस्तवे शिवाङ्गिरित्रतां दुर्वाहिंसेः पुरुषं जगत् शिवेन वचसा त्वागिरिशाच्छा वदामसि यथा नः सर्वमिज्जगदयक्ष्मकुं सुमना असत् अध्यवोचदधिभक्ता प्रथमो दैव्याभिषक् अहेगश्च सर्वान् जम्भयन् सर्वाश्च यातु धान्यः असौ यस्ताम्रो अरुण उत भद्रः सुमङ्गलः ये चेमागुं रुद्रा अभितो दिक्षश्रिताः सहस्रशो वैशागुं हेड ईमहे असौ यो वसर्पति नीलग्रीवो विलोहितः उतैनं गोपा अदृशं नदृशं ददहार्यः उतैनं विश्वाभूतानि सदृष्टो मृडयातिदः अस्तु भगवन् विश्वेश्वराय महादेवाय त्रयम्बकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः। गुरुब्रह्मा गुरुविष्णु गुरुदेवो महेश्वरः ಗುರು ಸಾಕ್ಷಾ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರಿಸುಮಾರು 2000 ವರ್ಷ ಉಳ್ಳಂಥ ಕೋಟೆ ಜಲಕಂಠೇಶ್ವರ ಸ್ವಾಮಿ ದೇವಸ್ಥಾನ, ಬೆಂಗಳೂರು ಕೋಟೆ. ಈ ದೇವಸ್ಥಾನ ವಿಶೇಷ ಏನಂತಂದರೆ, ಗಂಗರು ಚೋಳರು ಸುಮಾರು ವರ್ಷ ಅವರು ರಾಜ್ಯಭಾರ ಮಾಡುವಂಥ ಸಮಯದಲ್ಲಿ ನೀರು ಅಭಾವ ತುಂಬ ಬಂತು ಅಂತ ಒಂದು ಕಾರಣದಲ್ಲಿ ಈ ಸ್ವಾಮಿಗೆ ಶತವಾರ ರುದ್ರಾಭಿಷೇಕ, ರುದ್ರಹೋಮ ಹಮ್ಮಿಕೊಳ್ತಾರೆ. ಆ ಸ್ವಾಮಿ ಏನಾಗುತ್ತೆ, ಪೂಜೆ ಪುನಸ್ಕಾರ ತದನಂತರ ಮಳೆ
ವರ್ಷ ತುಂಬ ಹೆಚ್ಚಾಗಿ ಬಂದಂಥ ಕಾರಣ ಶಿವಲಿಂಗ ಮುಳುಗೋಗುವಂಥ ಒಂದು ಸಂದರ್ಭ ಬರುತ್ತೆ. ಆ ಪೂಜೆ ಪುನಸ್ಕಾರ ಇಲ್ಲಿಗೆ ಲಾಸ್ಟ್ ಮಾಡಿ ಅಂತ ಒಂದು ರಾಜರ ಒಂದು ಆಜ್ಞೆ ಅಂತ ಆಜ್ಞೆ ಮಾಡಿದ್ದಾರೆ. ಆ ಆಜ್ಞೆ ಮಾಡಿದ ನಂತರ ಪೂಜೆ ಪುನಸ್ಕಾರ ಅಲ್ಲಿಗೆ ಸ್ವಾಮಿ ಕಂಠಕ್ಕೆ ಬಂದು ನೀರು ನಿಂತ್ಕೊಳ್ಳುತ್ತೆ. ಅದಕ್ಕೆ ಜಲಕಂಠೇಶ್ವರ ಅಂತ ಒಂದು ಹೆಸರು ಬಂತು ಅಂತ ವಿಶೇಷವಾಗಿದೆ. ಅನಾರೋಗ್ಯಕ್ಕೆ ಸಂಬಂಧಪಟ್ಟ ಎಂಥ ಕಾಯಿಲೆ ಕಸಲ ಇದ್ರೂ ನಿವಾರಣೆ ಆಗುವಂಥ ಜಾಗ ಒಂದು ವಿಶೇಷವಾಗಿ ಜಲಕಂಠೇಶ್ವರ ಸ್ವಾಮಿ. ಪರಿಪೂರ್ಣ ಅನುಗ್ರಹ ಇದು. ಅಂಥವು ಜನಗಳು ತುಂಬ ಭಕ್ತಿಪೂರ್ವಕವಾಗಿ ಬಂದು ದೇವ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಸಮಸ್ಯೆಗಳು ಅವ್ರ ಬಗೆಗಳು ಏನೇ ಸಮಸ್ಯೆಗಳಿದ್ದರೂ ಕೂಡ ಬಂದು ನಿವಾರಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸ್ವಾಮಿ ಅನುಗ್ರಹ ಸದಾ ಅವ್ರ ಮೇಲೆ ಇದೆ. ಪರಿಪೂರ್ಣ ಅನುಗ್ರಹ ಸದಾ ಸಿಗಲಿ ಅಂತ ಅನ್ನೋ ಒಂದು ಪ್ರಾರ್ಥನೆ. ಕೈಲಾಸನಾಥೇಶ್ವರ ಗುರುಗಳ ಜೀವ ಸಮಾಧಿ. ಈ ಮೆಟ್ಲ ಮೇಲೆ ಕೂತ್ಕೊಂಡು ಪ್ರಾರ್ಥನೆ ಮಾಡುವಂಥದ್ದು. ಈ ವಾಸ್ಕಲ್ಲಿನ ಮೇಲೆ ಸ್ವಾಮಿ ನಿಮ್ಮ ಪ್ರಾರ್ಥನೆಗಳಿಗೆ ಕೋರಿಕೆಗಳಿಂದ ಸ್ವಾಮಿ ಅಂತ ಹೇಳ್ಕೊಳ್ಳೋದು. ಈ ಒಂದು ಕಿವಿ ಕೊಟ್ಟು ಇಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಕಿವಿ ಕೊಟ್ಟು ಕೇಳಿದ್ರೆ ಸ್ವಾಮಿದು ಹಾರ್ಟ್ ಬೀಟ್ ಸೌಂಡ್ ಕೇಳುತ್ತೆ ಅಂತ, ಉಸಿರಾಡ ಸೌಂಡ್ ಕೇಳುತ್ತೆ ಅಂತ, ಆಮೇಲೆ ನೀರು ಹರಿಯೋ ಸೌಂಡ್ ಕೇಳುತ್ತೆ ಅಂತ, ಓಂಕಾರ ಸೌಂಡ್ ಕೇಳುತ್ತೆ ಅಂತ. ಇದು ವಿಶೇಷ. ಇಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡೋದು ಈ ಫಲ ಸಿಗುತ್ತೆ ಅಂತ. ಇದು ಸ್ವಲ್ಪ ಕಾಲಭೈರವೇಶ್ವರ ಏನು ವಿಶೇಷ ಇಲ್ಲಿ ಅಂತಂದರೆ, ವಿಶೇಷವಾಗಿ ಅಷ್ಟಮಿ ದಿವಸ ಕುಂಬಳಕಾಯಿ ದೀಪ ಹಚ್ತಾರೆ, ತೆಂಗಿನಕಾಯಿ ದೀಪ ಹಚ್ತಾರೆ, ಆಗ್ಲಿಕಾಯಿ ದೀಪ ಹಚ್ತಾರೆ. ಅನಾರೋಗ್ಯಕ್ಕೆ ಸಂಬಂಧಪಟ್ಟ ಏನೇ ಕಾಯಿಲೆ ಕಸಲ ಇದ್ರೂ ಕೂಡ ನಿವಾರಣೆ ಆಗುವಂಥ ಆಗ್ಲಿಕಾಯಿ ದೀಪ ಹಚ್ತಾರೆ. ಇಷ್ಟಾರ್ಥ ಸಿದ್ಧಿ ನಿಮ್ಮ ಕೋರಿಕೆಗಳು ನೆರವೇರಬೇಕಂತ ತೆಂಗಿನಕಾಯಿ ದೀಪ ಹಚ್ತಾರೆ. ಕುಂಬಳಕಾಯಿ ದೀಪ ಶತ್ರುದೋಷ ದೃಷ್ಟಿದೋಷ ನಿವಾರಣೆ ಆಗಲಿ ಅಂತ, ಸಕಲ ದೋಷ ನಿವಾರಣೆ, ಸಕಲ ವ್ಯಾಧಿ ದೋಷ ನಿವಾರಣೆ ಆಗಲಿ ಅಂತ ಮನಸ್ಸು ಪ್ರಾರ್ಥನೆ ಮಾಡಿಕೊಂಡು 8 ಅಷ್ಟಮಿ 8 ಭಾನುವಾರ ಪೂಜೆ ಪುನಸ್ಕಾರ ಮಾಡ್ತಾರೆ. ವಿಶೇಷ. ಬನ್ನಿ. ಗುರು ದಕ್ಷಿಣಾಮೂರ್ತಿ. ಗುರುಬಲ ಇಲ್ಲ, ನಾವು ಮಾಡುವಂಥ ವ್ಯಾಪಾರದಲ್ಲಿ ಅಭಿವೃದ್ಧಿ, ಒಂದು ಮದುವೆ ನಿಧಾನ ಆಗ್ತಾ ಇದೆ, ಅದರ ಸಮಸ್ಯೆ ಅಂದರೆ ಗುರುವಾರ ದಕ್ಷಿಣಾಮೂರ್ತಿಗೆ ಬಂದು ಅರ್ಚನೆ ಮಾಡಿಸ್ಕೊಳ್ಳೋದು. ಕಡಲೆ ಹಾರ ವಿಶೇಷವಾಗಿ ಸ್ವಾಮಿಗೆ ಬಂದು ಪ್ರಾರ್ಥನೆ ಮಾಡೋದು. ಒಂದು 5 ವಾರ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗೋದ್ರೆ ಅದರ ಅನುಕೂಲ ಆಗುತ್ತೆ ಅಂತ ಒಂದು ಪ್ರಾರ್ಥನೆ. ವೀರಭದ್ರೇಶ್ವರ ಮಂಗಳವಾರ ಇಲ್ಲ ಶನಿವಾರ ಸ್ವಾಮಿಗೆ ಬಂದು ಹಣ್ಣುಕಾಯಿ ಪೂಜೆ ಮಾಡಿಸ್ಕೊಂಡು ತೆಂಗಿನಕಾಯಿ ಮತ್ತು ಕುಂಬಳಕಾಯಿ ವಿಶೇಷವಾಗಿ ಪ್ರಾರ್ಥನೆ ಪೂಜೆ ಪುನಸ್ಕಾರ ಮಾಡಿಕೊಂಡು ಅವ್ರ ಮನೆ ಆಗ್ಬೋದು, ಇಲ್ಲಾಂದರೆ ಕೆಲಸ ಕಾರ್ಯದಲ್ಲಿ ಜಾಗದಲ್ಲಿ ಆಗ್ಬೋದು, ದೃಷ್ಟಿದೋಷಗಳಿಂದ ನಿವಾರಣೆ ಆಗುತ್ತೆ ಅಂತ ವೀರಭದ್ರೇಶ್ವರ. ಒಳ್ಳೆ ದೇವಸೇನಾ ಸಮೇತ ಶಿವಷಣ್ಮುಖ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ. ಇಲ್ಲಿ ವಿಶೇಷ ಏನು ಅಂತಂದರೆ ಮಕ್ಕಳ ಭಾಗ್ಯ, ಮದುವೆ ಆಗ್ತಾ ಇಲ್ಲ. ಒಂದು 6 ಮಂಗಳವಾರ ವಿಶೇಷವಾಗಿ ಸ್ವಾಮಿಗೆ ಬಂದು ಅಭಿಷೇಕ ಪೂಜೆಯ ನಂತರ ದಾಳಿಂಬೆ ಹಣ್ಣು ನೈವೇದ್ಯ ವಿಶೇಷವಾಗಿ ಮಾಡಿದ ಗಂಡ ಹೆಂಡತಿ ಸ್ವೀಕರಣೆ ಮಾಡಬೇಕು ಅಂತ ಒಂದಿದೆ. 6 ವಾರ ಬಂದು ಗಂಡ ಹೆಂಡತಿ ಬಂದು ಪ್ರಾರ್ಥನೆ ಮಾಡಿ ಪೂಜೆ ಮಾಡಿಸ್ಕೊಂಡು ಹೋಗುವಂಥದ್ದು. ಇದು ಅಷ್ಟಮಹಾಲಕ್ಷ್ಮಿ ಕಂಬ ಅಂತ. ಹಣಕಾಸು ವಿಚಾರದ ತೊಂದರೆ ತಾಪತ್ರೆ ಇರ್ತವೆ. ನನ್ನ ಹತ್ರ ₹1 ಕೊರತೆ ದೋಷಗಳಿಂದ ನಿವಾರಣೆ ಆಗುತ್ತೆ ಅಂತ ಇಲ್ಲಿ ಬೆನ್ನು ಹೊರ್ಕೊಂಡು ಕೂತ್ಕೊಂಡು ಪ್ರಾರ್ಥನೆ ಮಾಡೋದು. ಓಂ ನಮಃ ಶಿವಾಯ ಅಂತ ಹೇಳೋದು, ಇಲ್ಲ ಮಹಾಲಕ್ಷ್ಮಿ ನಮಃ ಅಂತ ಹೇಳೋದು. ಹಣಕಾಸು ತೊಂದರೆ ತಾಪತ್ರೆ ನಿವಾರಣೆ ಆಗುತ್ತೆ ವಿಶೇಷ. ಇಲ್ಲಿ ಹಾಮೆ ಇದೆ. ಇಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡುವಂಥದ್ದು. ಲೈಟ್ ಹಾಕೋದು. ಇಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡುವಂಥದ್ದು. ಮಾತೃದೋಷ, ಪಿತೃದೋಷ, ಸ್ತ್ರೀ ದೋಷ, ಭೇದದೋಷ, ತಂದೆ ತಾಯಿ ಏನೇ ತಪ್ಪು ಮಾಡೋ ದೋಷ ಎಲ್ಲ ಮಕ್ಕಳಿಗೆ ಬರುತ್ತೆ ಅಂತ, ಆ ದೋಷ ನಿವಾರಣೆ ಆಗುತ್ತೆ ಅಂತ ಓಂ ನಮಃ ಶಿವಾಯ ಅಂತ ಕೂತ್ಕೊಂಡು ಪ್ರಾರ್ಥನೆ ಮಾಡೋದು. ಫುಲ್ ಲೇಟ್ ಆಗ. ಮಹಾವಿಷ್ಣು ತಮ್ಮ ಇಷ್ಟಾರ್ಥ ಸಿದ್ಧಿ ಕೋರಿಕೆಗಳನ್ನು ನೆರವೇರಬೇಕಂದ್ರೆ ಶನಿವಾರದ್ದು ಪೂಜೆ ಪುನಸ್ಕಾರ ಮಾಡಿದ್ರೆ ಕೋರಿಕೆಗಳು ನೆರವೇರುತ್ತೆ ಅಂತ ಮಹಾವಿಷ್ಣು. ಮೇಲೆ ಸರ್ಪದೋಷ, ಕಾಳ ಸರ್ಪದೋಷ, ಅನಾರೋಗ್ಯ, ಮನಸ್ಸಿಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ನಿದ್ದೆ ಇಲ್ಲ, ಮಕ್ಕಳಾಗ್ತಾ ಇಲ್ಲ, ಮದುವೆ ಆಗ್ತಾ ಇಲ್ಲ, ಮಕ್ಕಳಾದರೂ ಹ್ಯಾಂಡಿಕ್ಯಾಪ್ಟಾಗಿರ್ತಾರೆ, ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆ ಕಸಲ ಇರ್ತವೆ ಅಂತ ಮಕ್ಕಳನ್ನ ಇಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡೋದ್ರಿಂದ ಸರ್ಪ ಸಂಬಂಧಪಟ್ಟ ಏನೇ ದೋಷಗಳಿದ್ದು ಕೂಡ ನಿವಾರಣೆ ಆಗುತ್ತೆ ಅಂತ ವಿಶೇಷ. ಬ್ರಹ್ಮದೇವರು ಗಂಡಾಂತರ ದೋಷಗಳಿಂದ ನಿವಾರಣೆ ಆಗುತ್ತೆ ಅಂತ ಬ್ರಹ್ಮದೇವನ ಪೂಜೆ ಪುರಸ್ಕಾರ ಮಾಡೋದು. ಇಲ್ಲಿ ಅರ್ಧ ಭಾಗ ಲಕ್ಷ್ಮಿ, ಅರ್ಧ ಭಾಗ ಸರಸ್ವತಿ ಇರುವಂಥದ್ದು. ಮಕ್ಕಳು ವಿದ್ಯಾಭ್ಯಾಸ ಅನುಕೂಲ ಆಗಲಿ ಅಂತ ಪರೀಕ್ಷೆ ಸಮಯದಲ್ಲಿ ತಾಯಿಗೆ ವಿಶೇಷವಾಗಿ ಅಭಿಷೇಕ ಪೂಜೆ ಮಾಡ್ಕೊಂಡು ಹೋಗೋದ್ರಿಂದ ವಿದ್ಯಾಭ್ಯಾಸ ತೊಂದರೆ ತಾಪತ್ರೆ ಬರೋದಿಲ್ಲ ಅಂತ ಒಂದು ಪ್ರಾರ್ಥನೆ. ಚಂಡಿಕೇಶ್ವರ ಮಕ್ಕಳು ತುಂಬ ಗಲಾಟೆ ಮಾಡ್ತಾ ಇರ್ತಾರೆ, ಚಂಡಿ ದೋಷ ನಿವಾರಣೆ ಆಗಲಿ ಅಂತ ಕಡಲೆಪುರಿ, ಕಡಲೆಪಪ್ಪು ಆ 3 ಹಿಡಿ
ಸ್ವಾಮಿ ತಲೆ ಮೇಲೆ ಹಾಕಬೇಕು ಅಂತ, ಚಂಡಿ ದೋಷ ನಿವಾರಣೆ ಆಗುತ್ತೆ ಅಂತ. ಇಲ್ಲಿ ಮೀನಿದೆ ನೋಡಿ. ಮೀನು ವಿಶೇಷ ಏನಂತಂದರೆ, ಒಂದು ವ್ಯಾಪಾರ ಅಭಿವೃದ್ಧಿ, ಹಣಕಾಸು ವಿಚಾರ ತೊಂದರೆ ತಾಪತ್ರಗಳಿದ್ದರೆ, ಕೋರ್ಟ್ ಕೇಸ್, ಸುಮಾರು ವರ್ಷದಿಂದ ಕೋರ್ಟ್ ಕೇಸ್ ನಡೀತಾ ಇದೆ, ಅದರ ಸಮಸ್ಯೆ ಏನಿದ್ರೆ ಇಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡುವಂಥದ್ದು. ವಿಶೇಷವಾಗಿ ಗಂಟೆ ಹೆಂಡತಿ ಸಮಸ್ಯೆ ಇರ್ತದೆ, ಮನೆಯಲ್ಲಿ ಫ್ಯಾಮಿಲಿ ಒಬ್ಬರು ಕಂಡ್ರೆ ಒಬ್ರಿಗೆ ಆಗೋದಿಲ್ಲ, ಆ ಥರ ಸಮಸ್ಯೆಗಳಿದ್ರೆ ಇಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡೋದು. ಇದು ಏನಂತಂದರೆ ಸರ್ಪ 3 ಕೋತಿ ವಿಶೇಷವಾಗಿ. ಅದು ಸುಮಾರು ವರ್ಷ ಏನಂತಂದರೆ ಬೇರೆ ಒಂದು ಆಂಜನೇಯ ತುಂಬ ಎನರ್ಜಿ ಇದೆ ಈ ಕಂಬಕ್ಕೆ. ಈ ಎನರ್ಜಿನ ನೋಡ್ಕೊಂಡು ಏನು ಮಾಡಿದ್ದಾರೆ, ಇದನ್ನು ತೊಗೊಂಡೋಗಿ ಇನ್ನೊಂದು ಕಡೆ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತೊಗೊಂಡೋಗಿ ಕಿತ್ಕೊಂಡು ಹೋಗಿ ಅಲ್ಲಿಟ್ಟರೆ ಪವರ್ ಬರುತ್ತೆ ಅಂತ ಈ ಥರ ಭಿನ್ನ ಮಾಡಿದ್ದಾರೆ. ಹಾಂ, ಈ ಭಿನ್ನ ಮಾಡಿರೋದು ಅದೇ ನೋಡಿ, ಎಲ್ಲ ಕೋತಿ ಹನುಮಾನು ಎಲ್ಲ ಭಿನ್ನ ಮಾಡೋರು. ಇದು ವಿಶೇಷ ಏನಂತಂದರೆ ಸರ್ಪಕ್ಕೆ ಸಂಬಂಧಪಟ್ಟ ಸರ್ಪ ಸಂಬಂಧಪಟ್ಟ ಸರ್ಪದೋಷ ಈ ಜಾಗದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ, ವಿಶೇಷವಾಗಿ ಈ ಜಾಗದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ದೋಷ ನಿವಾರಣೆ ಆಗುತ್ತೆ ಅಂತ. ನಮ್ಮ ಕುಟುಂಬದಲ್ಲಿ ಸಂಬಂಧಪಟ್ಟವರು ಈ ಜೈಲು ವಾಸ, ಕೋರ್ಟ್ ವಿಚಾರ, ಸ್ಟೇಷನ್ ಇದರ ಸಂಬಂಧಪಟ್ಟ ಏನೇ ಇದ್ದರೂ ಕೂಡ ಇಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಆ ಒಂದು ವಿಚಾರಗಳಿಗೆ ಹೋಗೋದಿಲ್ಲ ಅಂತ ಒಂದು, ಅಲ್ಲಿ ಹೋಗಿದ್ರು ಕೂಡ ಆದಷ್ಟು ಬೇಗ ಬಿಡುಗಡೆ ಆಗಿ ಬಂದ್ಬಿಡ್ತಾರೆ ಅಂತ ಒಂದು ವಿಶೇಷ. ಇದು ಸರ್ಪ ಇದೆ, ಇದು ಉದಾಹರಣೆ ಕೂಡ ಇದೆ. ಅಂಗಾಳ ಪರಮೇಶ್ವರಿ, ಇಲ್ಲಿ ಗಂಡ ಬೇರು ಕಳಿಸಿದ್ದೀನಿ. ಸುಮಾರು ವರ್ಷಕ್ಕೆ ಇಲ್ಲಿ ಬನ್ನಿ. ಸುಮಾರು ವರ್ಷಕ್ಕೆ ಇಲ್ಲೊಂದು ಕಲ್ಲಿತ್ತಂತ, ಬಂಡೆ ಅಂದರೆ ಒಂದು ರೌಂಡ್ ಆಗಿರೋ ಒಂದು ಬಂಡೆ. ಆ ಬಂಡೆ ಮೇಲೆ ನಿಂತ್ಕೊಂಡ್ರೆ ನನಗೆ ಸರ್ಪದೋಷ ಎಲ್ಲಿವರೆಗೂ ನಿವಾರಣೆ ಆಗುತ್ತೋ ಅಲ್ಲಿವರೆಗೂ ಸುತ್ತೋದಂತೆ. ಅದು ಬರ್ತಾ ಅದು ಎಲ್ಲಿ ಹೋಗಿದೆ ಏನಾಗಿದೆ ಅನ್ನೋವಂಥ ಮಾಹಿತಿನೂ ನಮಗಿಲ್ಲ, ಒಂದಿತ್ತು ಅನ್ನೋದು ಒಂದು ಪ್ರತೀತಿ ಇದೆ. ದುರ್ಗಾದೇವಿ ಮಾಂಗಲ್ಯ ಭಾಗ ಗಟ್ಟಿಯಾಗಿರಲಿ, ದೀರ್ಘ ಸುಮಂಗಲಿ ಇರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋದು. ಆ ತಾಯಿನ ಪ್ರಾರ್ಥನೆ ಪೂಜೆ ಪುನಸ್ಕಾರ ಮಾಡೋದಲ್ಲಿ ಆ ತಾಯಿ ಇಲ್ಲೇ ಕಾಣ್ತಾರೆ ಅಂತ ಒಂದು ವಿಶೇಷ ಶಕ್ತಿ ಇದೆ. ಸೂರ್ಯನಾರಾಯಣ ವಿಶೇಷ ಅಂದರೆ ಭಾನುವಾರದತ್ತು ಸ್ವಾಮಿಗೆ ವಿಶೇಷವಾಗಿ ಪೂಜೆ ಪುನಸ್ಕಾರ ಮಾಡಿ ಗೋಧಿ ದಾನ ಮಾಡಿದಲ್ಲಿ ಮನೆಯಲ್ಲಿ ಧಾನ್ಯ ಅಭಿವೃದ್ಧಿ ಆಗುತ್ತೆ ಅಂತ ಒಂದು ಸಂಕಲ್ಪ ವಿಶೇಷವಾಗಿ. ಪಾರ್ವತಿ ದೇವಿ ವಿಶೇಷ ಏನಂತಂದರೆ ಅರ್ಧನಾರೀಶ್ವರ ಸ್ವರೂಪದಲ್ಲಿ ಇದ್ದಾರೆ ಅಂತ ವಿಶೇಷವಾಗಿ. ತಲೆಯಲ್ಲಿ ಸೂರ್ಯ ಚಂದ್ರ ಇದ್ದಾರೆ, ಹಣೆಯಲ್ಲಿ ಶಿವಲಿಂಗ ಇದೆ. ಸೂರ್ಯ ಚಂದ್ರ ಇದ್ದಾರೆ, ಹಣೆಯಲ್ಲಿ ಶಿವಲಿಂಗ ಇದೆ. ಅರ್ಧನಾರೀಶ್ವರ ಸ್ವರೂಪದಲ್ಲಿದೆ. ವಕ್ರ ಗಾಯತ್ರಿ, ಒಂದು ಕಣ್ಣು ದೃಷ್ಟಿ ವಕ್ರವಾಗಿದೆ. ದೃಷ್ಟಿ ಬಂದು ನಮ್ಮ ಎಡಭಾಗದಲ್ಲಿ ಕಣ್ಣು ಬಂದು ವಕ್ರವಾಗಿದೆ. ವಕ್ರ ಗಾಯತ್ರಿ ಅಂತ ಒಂದು ಹೆಸರು, ಅದು ಶಿವಲಿಂಗ ತೋರಿಸ್ತದೆ. ಶಿವಲಿಂಗ ಬನ್ನಿ ಕಾಣೋಣ. ಕ್ಯಾಲೆಂಡರ್ ತೋಳಿ ಸರ್, ಯಾರಾದರೂ ತೊಗೊಂಡಿದ್ದೀರಾ? ವಿಶೇಷವಾಗಿ ನವಗ್ರಹಗಳಿದ್ದಾವೆ. ಒಂದು ದೇವಮೂಲೆ ಬರುತ್ತೆ ಈ ಮೂಲೆಯಲ್ಲಿ. ಇಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡೋದು. ನಮ್ಮದು ಯಾವುದೋ ಒಂದು ಜಮೀನು ಇರುತ್ತೆ, ಒಂದು ಸೈಟ್ ಇರುತ್ತೆ. ಅಲ್ಲಿ ಏನಂತಂದರೆ ಒಂದು ಬೋರ್ವೆಲ್ ಹಾಕ್ತೀವಿ, ನೀರು ಚೆನ್ನಾಗಿ ಬರಬೇಕಲ್ಲ. ಇಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಪರಿಪೂರ್ಣ ಆಗುತ್ತೆ. ಆ ಬೋರ್ವೆಲ್ ಹಾಕೋಕ್ಕಿಂತ ಮುಂಚೆ ಇಲ್ಲಿ ಒಂದು ನೀರು ತೊಗೊಂಡೋಗಿ ಪ್ರೋಕ್ಷ ಮಾಡಿ ನೀರು ಬೋರ್ವೆಲ್ ಹಾಕ್ತಾರೆ. ಮತ್ತು ಆ ನೀರನ್ನು ತೊಗೊಂಬೋದು ಇಲ್ಲಿ ಅಭಿಷೇಕ ಮಾಡಿಸ್ತಾರೆ. ನೀರು ಅಭಿವೃದ್ಧಿ ಆಗಿ ಇಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಒಂದು ವಿಶೇಷ ನಿಂತ್ಕೊಂಡು ಮಾಡ್ತೀವಿ. ತಾಯಿ ಇಲ್ಲೇನು ವಿಶೇಷ ಅಂತಂದರೆ ಭಕ್ತಿಯಿಂದ ಕೂತ್ಕೊಂಡು ಒಂದು 10-15 ನಿಮಿಷ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ನೋಡಿ. ಪ್ರಾರ್ಥನೆ ಮಾಡೋದು ಏನಾಗುತ್ತೆ, ಈಗ ನಿಮ್ಗೆ ಸಾಧಾರಣ ನಿಂತಿರೋ ಥರ ಕಾಣುತ್ತೆ. ನಾವು ನಿಂತಿರೋ ಸುಮ್ಮನೆ ಇರ್ತೀವ, ಈ ಕಡೆ ಆಡ್ತಾ ಇರ್ತೀವಲ್ಲ, ಆ ರೀತಿ ನಿಮಗೆ ಗೋಚರ ಆಗುತ್ತೆ.
10-15 ನಿಮಿಷ ಇಲ್ಲಿ ಕೂತ್ಕೊಬೇಕು. ಆ ತಾಯಿನ ನೋಡ್ತಾ ಇದ್ರೆ ಆ ಒಂದು ನಿಮಗೆ ಸನ್ನಿವೇಶ ನಿಮಗೆ ಇಲ್ಲಿ ಕಾಣುತ್ತೆ. ಅದೊಂದು ವಿಶೇಷ. ಬನ್ನಿ. ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಇಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡೋದ್ರಿಂದ ಅರ್ಧನಾರೀಶ್ವರ ದರ್ಶನ. ತಾಯಿ ಅರ್ಧ ದೇಹ ಕಾಣುತ್ತೆ, ಜಲಕಂಠೇಶ್ವರ ಅರ್ಧ ಕಾಣ್ತಾರೆ. ಅರ್ಧನಾರೀಶ್ವರ ದರ್ಶನ, ಅವರಿಬ್ಬರು ಎನರ್ಜಿ ಇಲ್ಲಿ ಬರುತ್ತೆ ಅಂತ ಇಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡೋದು. ನಿಮ್ಮ ಕೋರಿಕೆಗಳು ಪ್ರಾರ್ಥನೆಗಳು ಏನೇ ಇದ್ರೂ ಪ್ರಾರ್ಥನೆ ಮಾಡ್ಕೊಳ್ಳೋದು. ಅರ್ಧನಾರೀಶ್ವರ ದರ್ಶನದಲ್ಲಿ ದರ್ಶನ ಮಾಡ್ಬೋದು. ಇದೊಂದು ನೋಡಿ, ಇಲ್ಲಿ ಬನ್ನಿ, ಇಲ್ಲಿ ನಿಂತ್ಕೊಳ್ಳಿ. ಅಮ್ಮನವ್ರ ದೇಹ ಕಾಣ್ತಾರೆ ನೋಡಿ, ಅರ್ಧ ಕಾಣುತ್ತೆ, ಸ್ವಾಮಿನ ಅರ್ಧ ಕಾಣ್ತಾರೆ. ಅವರಿಬ್ಬರು ಎನರ್ಜಿ ಏನಾಗುತ್ತೆ ಇಲ್ಲಿ ಬರುತ್ತೆ, ಇಲ್ಲಿ ಪ್ರಾರ್ಥನೆ ಮಾಡೋದು. ಈ ಪಾಯಿಂಟ್ ಆಲ್ಮೋಸ್ಟ್ ಇಲ್ಲಿ ಏನಂದ್ರೆ ಮೆಡಿಟೇಷನ್ ಮಾಡೋಂಥ ಜಾಗನೇ ಇದು. ವಿಶೇಷ ಧ್ಯಾನ ಮಾಡೋವಂಥದ್ದು. ಅದೇ ರೀತಿ ಸ್ವಲ್ಪ ಇಲ್ಲೇನು ವಿಶೇಷ ಅಂತಂದರೆ ಸ್ವಾಮಿ ತಾಯಿ ಅರ್ಧ ಭಾಗ, ಜಲಕಂಠೇಶ್ವರ ಪೂರ್ತಿಯಾಗಿ ಕಾಣ್ತಾರೆ. ಈಗ ಕೈಲಾಸನಾಥೇಶ್ವರ ಅಂತ ಅದು ಅರ್ಧ ಭಾಗ ಬರುತ್ತೆ. 3 ಪ್ರತ್ಯಕ್ಷವಾಗಿ ದರ್ಶನ ಆಗುತ್ತೆ. ಈ ಜಾಗದ ಪಟ್ಟಿಗಳನ್ನು ನಿಂತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ 3 ಪ್ರತ್ಯಕ್ಷ ದರ್ಶನ ಇಲ್ಲ ಆಗುತ್ತೆ. ಇದೊಂದು ವಿಶೇಷ. ಸರ್ ಒಂಚೂರು ಸರ್ ಸೈಡಿಗೆ ಬಂದ್ಬಿಡಿ ಆಯಿತಾ. 12 ರಾಶಿ ಕಂಬಗಳು, ರಾಶಿ ಸಂಬಂಧಪಟ್ಟ ಏನೇ ದೋಷಗಳಿದ್ದರೆ ಆ ರಾಶಿನ ಮುಟ್ಟಿ ನಮಸ್ಕಾರ ಮಾಡಿದ್ರೆ ದೋಷ ನಿವಾರಣೆ ಆಗುತ್ತೆ ಅಂತ ನವನಾಥ ಮುನಿಗಳ ಒಂದು ಚಿತ್ರ. ನವನಾಥ ಮುನಿಗಳು ಅಂತಿದ್ದಾರೆ. ಅವ್ರು ಇಲ್ಲಿ ವಾಸ ಇದ್ದರು, ಪೂಜೆ ಪುನಸ್ಕಾರ ಮಾಡ್ತಾಯಿದ್ರು. ಏನೇ ಕಾಯಿಲೆ ಕಸರ ಇದ್ದರು ನಿವಾರಣೆ ಮಾಡ್ತಾಯಿದ್ರು ಅನ್ನೋದು ಒಂದು ಪ್ರತೀತಿ. ಒಂದು ವಿಶೇಷವಾಗಿ ಒಂದು ಜಾಗದಲ್ಲಿ ಈ ಪರ್ಟಿಕ್ಯುಲರ್ ಏನಂತಂದರೆ ಈ ಒಂದು ತುಂಬ ಬಾಡಿಗೆ ಸಂಬಂಧಪಟ್ಟ ಏನೇ ನೋವುಗಳಿದ್ದರೂ ಕೂಡ ಈ ಒಂದು 3 ಪ್ರದಕ್ಷಿಣೆ ಹಾಕೋದು ಈ ಕಂಬನ. 3 ಪ್ರದಕ್ಷಿಣೆ ಆಗಿ ಈ ರೈಟ್ ಸೈಡ್ ನಮಸ್ಕಾರ ಮಾಡಿದಲ್ಲಿ ಮೂಳೆಗೆ ಸಂಬಂಧಪಟ್ಟ ಏನೇ ದೋಷಗಳಿದ್ದರೆ ನಿವಾರಣೆ ಆಗುತ್ತೆ ಅಂತ ಅದೊಂದು ವಿಶೇಷ. ನಂದಿ ವಿಶೇಷವಾಗಿ ನೋಡಿ, ನಾಟ್ಯ ಗಣಪತಿ ಇದೆ. ನಂದಿ ನೋಡಿ ವಿಶೇಷವಾಗಿ ಮೇಲೆ ಒಂದು ನಂದಿ ಇದೆ. ಫುಲ್ ಮೇಲೆ ಅಲ್ವಾ? ಫುಲ್ ಮೇಲೆ. ಈ ಒಂದು ಇನ್ನೊಂದು ವಿಶೇಷ ಏನಂತಂದರೆ ಈ 4 ಋಷಿಮುನಿಗಳು ಇಲ್ಲೇ ವಾಸ ಇದ್ರು ಅಂತ. ಇವ್ರ ಕಣ್ಣಿದೆಯಲ್ಲ, ಈ ಕಣ್ಣನ್ನು ಒಂದೊಂದು ಸೆಕೆಂಡ್ ನಾವು ನಿಂತ್ಕೊಂಡು ನೋಡ್ತಾ ಬಂದರೆ ನಮ್ಮ ದೃಷ್ಟಿಗೆ ಸಂಬಂಧಪಟ್ಟ ಏನೇ ದೋಷಗಳಿದ್ರು ಕೂಡ ನಿವಾರಣೆ ಆಗುತ್ತೆ ಅಂತ. ಕಣ್ಣು ಪರ್ಟಿಕ್ಯುಲರ್ ಇದಕ್ಕೇನೋ ಒಂದು ಎನರ್ಜಿ ಇದೆ. ಆ ಎನರ್ಜಿ ಏನಾಗುತ್ತೆ, ನಮ್ಮ ಕಣ್ಣು ದೃಷ್ಟಿಗೆ ಸಂಬಂಧಪಟ್ಟ ಏನೇ ದೋಷಗಳಿದ್ರೆ ಇಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡೋದು. 4 ಕಡೆ ಒಂದೊಂದು ಸೆಕೆಂಡ್ ನಿಂತ್ಕೊಂಡು ಪ್ರಾರ್ಥನೆ ಮಾಡೋದು. ಸುತ್ತು ಬನ್ನಿ. ಬನ್ನಿ ಮರ, ಬೇವಿನ ಮರ. ಉತ್ತರಾಭಿಮುಖವಾಗಿ ಸ್ವಾಮಿಗೆ ಏನಂತಂದರೆ ಆ ಧ್ವಜಸ್ತಂಭ ಇದೆಯಲ್ಲ, ನಿಮ್ಗೆ ಆ ಧ್ವಜಸ್ತಂಭ ಇದೆಯಲ್ಲ, ಆ ಧ್ವಜಸ್ತಂಭದಲ್ಲಿ ಆಂಜನೇಯ ಕೂಡ ನಮಸ್ಕಾರ ಮಾಡ್ತಾ ಇದ್ದಾರೆ, ನಂದಿ ಕೂಡ ನಮಸ್ಕಾರ ಮಾಡ್ತಾ ಇದ್ದಾರೆ. ಅದು ಭಾರಿ ವಿಶೇಷ. ಒಂದು ಶಿವನ ಅಂಶ ಯಾವಾಗೂ ಹನುಮಂತ ಇರೋದ್ರಿಂದ ಆ ಪ್ರತ್ಯಕ್ಷವಾಗಿ ಆಂಜನೇಯನಿಗೆ ನಮಸ್ಕಾರ ಮಾಡ್ತಾರೆ. ಈ ಪೂರ್ವಕ್ಕೆ ಇಲ್ಲಿ ಆಂಜನೇಯ ಏನಂತಂದರೆ ಅವರ ಶಕ್ತಿ ಏನೇ ಸಂಬಂಧಪಟ್ಟ ಏನೇ ದೋಷಗಳಿದ್ದರೆ ನಿವಾರಣೆ ಆಗಲಿ, ಶತ್ರುಬಾಧ ದೃಷ್ಟಿಬಾಧ ನಿವಾರಣೆ ಆಗಲಿ. ಒಂದು ಆಂಜನೇಯನ ಪ್ರಾರ್ಥನೆ ಉತ್ತರಕ್ಕಿದೆ. ಉತ್ತರಾಭಿಮುಖವಾಗಿ ಪ್ರಾರ್ಥನೆ ಪೂಜೆ ಪುರಸ್ಕಾರ ಮಾಡೋದ್ರಿಂದ ಸರ್ವಶಕ್ತಿ ಅನುಗ್ರಹ ಆಗುತ್ತೆ ಅಂತ ಒಂದು ಪ್ರಾರ್ಥನೆ. ಆಂಜನೇಯ ವಿಶೇಷ. ಭಯ ನಿವಾರಣೆ ಆಗುತ್ತೆ. ಭಯಕ್ಕೆ ಸಂಬಂಧಪಟ್ಟದ್ದು ಈಗ ತುಂಬ ಭಯ ಬೀಳ್ತಾರೆ, ಅವಾಗ ಬೆಚ್ಚಿ ಬೀಳ್ತಾ ಇರ್ತಾರೆ. ಆ ಥರ ಸಂಬಂಧಪಟ್ಟಿದ್ರೆ ಇದ್ದರೆ ಉತ್ತರಾಭಿಮುಖ ಆಂಜನೇಯನ ಪ್ರಾರ್ಥನೆ ಮಾಡ್ತಾರೆ. ಸಂಕಲ್ಪ ಪ್ರಾರ್ಥನೆ ಆಯಿತಾ. ಮತ್ತು ಇನ್ನು ಸುತ್ತು ಎಲ್ಲ ಇದ್ದಾರೆ. ಅಲ್ಲಿ ನಾಟ್ಯ ಗಣಪತಿ ನಂದಿ ಇದೆ, ಉತ್ಸವ ಮೂರ್ತಿ ಇದೆ. ಅದು ನೋಡಿ ನೋಡ್ಕೊಳ್ಳಿ. ಬರ್ತೀನಿ. ಪ್ರಧಾನ ಅರ್ಚಕರು ನಾವು ಒಬ್ಬರೇ, ಮೋಹನ್ ದೀಕ್ಷಿತ್ ಅಂತ ನಾವು ಪ್ರಧಾನ ಅರ್ಚಕರು. ಇದು ನಿಮ್ಮ ಪರಂಪರೆಯಿಂದ ಬಂದಿರೋದು? ನಮ್ಮ ತಾತ ಮಾವ ಅವ್ರ ಪರಂಪರೆಯಾಗಿ ಹಂಗೆ ಮಾಡ್ತಾರೆ. ಒಂದು ವಿಶೇಷ ಏನಂತಂದರೆ ಒಂದು ನವರಾತ್ರಿ ವಿಶೇಷ, ಆಮೇಲೆ ಕಾರ್ತಿಕ ಮಾಸ, ಶಿವರಾತ್ರಿ, ದತ್ತಾತ್ರೇಯ ಜಯಂತಿ, ಆಮೇಲೆ ಕಾಲಭೈರವ ಜಯಂತಿ. ಇದು ವಿಶೇಷವಾಗಿ ನಡೆಯುವಂಥ ವಿಶೇಷ ದಿನದಲ್ಲಿ ವಿಶೇಷ ಅಭಿಷೇಕ, ವಿಶೇಷ ಅಲಂಕಾರ, ವಿಶೇಷ ಪೂಜೆ ಪುನಸ್ಕಾರ ಭಕ್ತರು ಬಂದು ಭಾಗವಹಿಸ್ತಾರೆ.
ಬೆಳಗ್ಗೆ ಎಷ್ಟಿಂದ ಎಷ್ಟು? ಬೆಳಗ್ಗೆ 6:30 11:30, ಸಂಜೆ 5:30 8:30. ವಿಶೇಷ ಸೋಮವಾರ ಆದರೆ ಬೆಳಗ್ಗೆ 5 ಗಂಟೆಗೆ ಓಪನ್ ಆಗುತ್ತೆ, 2:30 ತನಕ ಓಪನ್ ಆಗುತ್ತೆ ಮಧ್ಯ ಸಂಜೆ ಒಂದು 5 ಗಂಟೆಗೆ ಓಪನ್ ಆದರೆ 9:30 ತನಕ. ಭಾನುವಾರ ಫುಲ್ ಡೇ ಓಪನ್ ಆಗುತ್ತೆ. ಕಾರಣ ಭೈರವನಿಗೆ ವಿಶೇಷವಾಗಿ ಕುಂಬಳಕಾಯಿ ದೀಪ ಹಚ್ಚುವಂಥ ಸಂಕಲ್ಪ ಮಾಡ್ಕೊಂಡು ಮಾಡ್ತಾರೆ. ಫುಲ್ ಡೇ ಓಪನ್ ಆಗುತ್ತೆ ಭಾನುವಾರ. ಎಳ್ಳೆಣ್ಣೆ ದೀಪ ಹಚ್ಚಿರೋದು ಇವಾಗ ಎಳ್ಳೆಣ್ಣೆ ಅಂದರೆ ಕುಂಬಳಕಾಯಿ ದೀಪ ಅಂದರೆ ವಿಶೇಷವಾಗಿ ಕುಂಬಳಕಾಯಿ ದೀಪ ಹಚ್ಚಿದ್ರೆ ಕುಂಬಳಕಾಯಲ್ಲಿ ಎಳ್ಳೆಣ್ಣೆ ಮತ್ತು ಬೇರೆಣ್ಣೆ ಮಿಕ್ಸ್ ಮಾಡಿ ಹಚ್ಚಬೇಕು. ಶತ್ರು ದೃಷ್ಟಿದೋಷ ನಿವಾರಣೆ ಆಗುತ್ತೆ. ತೆಂಗಿನಕಾಯಲ್ಲಿ ದೀಪ ಹಚ್ತಾರೆ. ಇಷ್ಟಾರ ಸಿದ್ಧಿ. ಯಾವಾಗ ಎಷ್ಟು ದಿನ 8 ವಾರ ದೀಪ ಹಚ್ಚಬೇಕು ಅಂತ ಕಾಲ 8 ಭೈರವರಲ್ವಾ, 8 ಭೈರವ 8 ಭಾನುವಾರ ಹಚ್ಚೋದು. ಕೊನೆ ವಾರ ಅಭಿಷೇಕ ಪೂಜೆ ಮಾಡಬೇಕು ಅಂತ ಒಂದು ಸಂಕಲ್ಪ. ಆ ಒಂದು 8 ವಾರದಲ್ಲಿ ಅವ್ರಿಗೆ ಏನಾದ್ರು ಸಮಸ್ಯೆಗಳಿದ್ದರೆ ಅವಾಗೇನೋ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಪರಿಹಾರ ಆಗುತ್ತೆ ಬರುತ್ತೆ ಅಂತ ಒಂದು ವಿಶೇಷ. ಇಲ್ಲಣ್ಣೆ ದೀಪ ಒಂದೊಂದು ದೀಪ ಹಚ್ಚೋದು ಈ ಥರ ಫಲ ಅಂತ ಒಂದೊಂದು. ಇದು ಜಾಗ ಹೇಳ್ಕೊಳಕ್ಕೆ ಅಡ್ರೆಸ್ ಕರೆಕ್ಟ್? ಕೋಟೆ ಜಲಕಂಠೇಶ್ವರ ಸ್ವಾಮಿ ದೇವಸ್ಥಾನ ಅಂತ, ನಿಯರ್ ಬೈ ಕಲಾಸಪಾಳ್ಯ ಬಸ್ ಸ್ಟಾಪ್, ವಿಕ್ಟೋರಿಯಾ ಹಾಸ್ಪಿಟ್ಲು ಎದುರುಗಡೆ ರೋಡ್, ವಾಣಿ ವಿಲಾಸ್ ಹಾಸ್ಪಿಟಲ್, ವಾಣಿ ವಿಲಾಸ್ ಕಾಲೇಜ್, ಬಾಲಕಿಯರ ಕಾಲೇಜು ಅದರ ಹಿಂಭಾಗ, ಮೆಟ್ರೋ ಸ್ಟೇಷನ್ ಹಿಂಭಾಗ.